ಸರ್ ಡಾಕ್ಯುಮೆಂಟ್ಸ್ ಸರ್, ಇದರಲ್ಲಿ ನನ್ನ ಸ್ಯಾಲ್ರಿ ಸರ್ಟಿಫಿಕೇಟ್ ಇದೆ ಸರ್. ಅದು ನಾನೊಂದು ಸೈಟ್ ತೊಗೊಂಡಿದ್ದೆ, ಅಲ್ಲಿ ಮನೆ ಕಟ್ಟೋಣ ಅಂತ, ಅದಕ್ಕೆ ಲೋನ್ ಬೇಕಾಗಿತ್ತು, ಬಂದಿದ್ದೀವಿ ಸರ್. ಡೀಟೇಲ್ಸ್ ಎಲ್ಲ ಇದೆ ಸರ್ ಸೈಟ್ದು. ಓ ಪರವಾಗಿಲ್ವೇ, ಒಳ್ಳೆ ಕಡೆನೇ ಸೈಟ್ ತೊಗೊಂಡಿದ್ದೀರಾ. ಹಾಂ ನಾನು ಏನೇ ಮಾಡಿದ್ರು ಲೆಕ್ಕಾಚಾರ ಮಾಡೋದು ಸರ್. ವೆರಿ ಗುಡ್. ಇವಳು ನನ್ನ ಹೆಂಡತಿ ಸರ್, ವೀಣಾ ಅಂತ. ನಮಸ್ಕಾರಮ್ಮ. ನೀವು ಲೋನ್ ಬೇಗ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಮಾಡೋಣ, ಇಷ್ಟು ಒಳ್ಳೆ ಜಾಗದಲ್ಲಿ ಸೈಟ್ ತೊಗೊಂಡಿದ್ದೀರಾ, ಖಂಡಿತ ಮಾಡಿಕೊಡ್ತೀನಿ. ಸರ್ ನೀರು ಕುಡಿತೀನಿ ಸರ್, ಪ್ಲೀಸ್. ನಿಮ್ಮದು ಪ್ರಗತಿ ಬಡಾವಣೆನಾ? ಹೌದು ಸರ್, ನಾವು ಅಲ್ಲೇ ಇರೋದು. ಈಗ ತಾನೇ ಇಬ್ಬರು ಬಂದಿದ್ರು. ನಮ್ಮ ಏರಿಯಾದಿಂದ ಯಾರೋ ಬಂದಿರಬೇಕು ಸರ್. ಪ್ರಗತಿ ಬಡಾವಣೆಯಲ್ಲಿ ಎಲ್ಲಿರೋದು ನೀವು? ನಾವು 8th ಮೈನು 4th ಕ್ರಾಸು, ಡೋರ್ ನಂಬರ್ 56 ಸರ್. ಇದೇ ರೋಡಿಂದ ಬಂದಿದ್ದಾರಲ್ಲ. ಅವ್ರ ಹೆಂಡತಿ ನಮ್ಮ XML ಮಗಳು. ಹರೀಶ ಕಣೆ. ಹೌದು ಸರ್, ಅವನು ನನ್ನ ತಮ್ಮ ಸರ್. ಹಾಗಾದ್ರೆ ನೀವಿಬ್ರು ಒಟ್ಟಿಗೆ ಬರ್ಬೋದಾಗಿತ್ತಲ್ಲ. ಅದು ನಾನು ಸೈಟ್ ತಗೊಂಡಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ ಸರ್. ನೀವು ಯಾರಿಗೂ ಹೇಳ್ಬೇಡಿ ಸರ್, ಪ್ಲೀಸ್ ಸರ್. ಅಂಕಲ್, ಸರ್ ಸರ್ ಅವ್ನಿಗೇನು ಹೇಳ್ಬೇಡಿ ಸರ್, ಇಲ್ಲೇ ಬಚ್ಚಿಟ್ಕೊಂಡಿರ್ತೀವಿ. ಅಲ್ಲೇ ಕಳಿಸ್ಬಿಡಿ ಸರ್, ಮಾತಾಡ್ಸಿ. ಓಕೆ, ನಡಿ ನಡಿ. ಅಲ್ಲಿ ರೀ, ನಾನು ಅವಾಗ್ಲಿಗೆ ಹೇಳ್ದೆ ತಾನೆ, ಕೆಳಗಡೆ ಗಾಡಿ ಯಾಕೋ ನಮ್ಮ ಹರೀಶನ್ ಗಾಡಿ ಥರ ಇದೆ ಅಂತ. ಇಲ್ಲ ಅಂದ್ರಿ, ಮನೆಯವ್ರು ಯಾರಾದ್ರೂ ಬಂದ್ಬಿಟ್ರೆ ಅಂದ್ರಿ, ಅದಕ್ಕೂ ಇಲ್ಲ ಅಂದ್ರಿ. ಸುಮ್ಮನೆ ಎಷ್ಟೇ ಮಾತಾಡ್ತೀವಿ. ಸಿಂಚನ, ಅಪ್ಲಿಕೇಶನ್ ಫಿಲ್ ಮಾಡಿ ಕೊಟ್ಟಾಗಿದೆ ಅಂಕಲ್, ಬರ್ತೀವಿ. ಸರಿನಮ್ಮ, ನಾನು ನಿನಗೆ ಫೋನಲ್ಲಿ ತಿಳಿಸ್ತೀನಿ. ಹೋದ್ರೆ ಬನ್ನಿ. ಸರ್ ತುಂಬ ಉಪಕಾರ ಆಯ್ತು ಸರ್ ನಿಮ್ಮಿಂದ. ಗೊತ್ತಲ್ಲ ಸರ್, ಮನೆಯಲ್ಲಿ ಸ್ವಂತವಾಗಿ ಏನು ಮಾಡಕ್ಕೆ ಬಿಡೋದೇ ಇಲ್ಲ. ನೀವು ಲೋನನ್ನು ಮಾಡಿಸ್ಕೊಟ್ಬಿಟ್ರೆ ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ ಸರ್. ಡಾಕ್ಯುಮೆಂಟ್ ಕರೆಕ್ಟಾಗಿದೆ, ಮೊದಲು ಲೋನ್ ಅಪ್ಲೈ ಮಾಡೋಣ. ಎಷ್ಟು ಲೋನ್ ಆಗುತ್ತೆ ಅಂತ ನಾನು ನಿಮಗೆ ಫೋನಲ್ಲಿ ತಿಳಿಸ್ತೀನಿ. ಆಯಿತು ಸರ್. ಸರ್, ದಯವಿಟ್ಟು ಲೋನನ್ನು ಮಾಡಿಸ್ಕೊಟ್ಬಿಡಿ. ಖಂಡಿತ ಮಾಡ್ಕೊಡ್ತೀನಮ್ಮ. ಅವ್ರು ಮಾಡಿಸ್ಕೊಡ್ತಾರೆ ಕಣೆ. ಸರ್ ದಯವಿಟ್ಟು ಯಾರಿಗೂ ಹೇಳ್ಬಿಡಿ. ಎಲ್ಲರ ಮನೇಲೂ ಇದ್ದಿದ್ದೆ, ಖಂಡಿತ ಹೇಳಲ್ಲ. ಥ್ಯಾಂಕ್ ಯು ಸರ್, ಬರ್ತೀವಿ ಸರ್. ನಡಿ ಅಪ್ಪ, ಬಚಾವಾದ್ವಿ. ಅವನೆಲ್ಲಿಂದ ತೊಲಗಿದ ಮೇಲೆ ಹೋಗೋಣ. ನಡಿ ನಡಿ. ಏನು ಅಡುಗೆ ಮಾಡ್ತಿದ್ದೆ ಚಿಂಗಮರಿ? ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನಿಮ್ಗೆ ಉಪ್ಪಿಟ್ಟು ಅಂದರೆ ಇಷ್ಟ ಅಲ್ವಾ? ನನಗೆ ನೀನೇನು ಮಾಡಿಕೊಟ್ರು ಇಷ್ಟ. ನಿಮ್ಗೆ ಏನು ಇಷ್ಟ ಅಂತ ಹೇಳಿದ್ರೆ ತಾನೇ ಏನು ಮಾಡೋದು ಅಂತ ನನಗೆ ಗೊತ್ತಾಗೋದು. ನನಗೆ ಜೀವನದಲ್ಲಿ ಇಂಥದ್ದೇ ಬೇಕು ಅಂತ ಇಲ್ಲವೇ ಇಲ್ಲ. ಯಾಕಂದರೆ ನಾನು ಯಾವತ್ತೂ ಇದು ಬೇಕು ಅಂತ ಬಯಸೇ ಇಲ್ಲ, ನಿಮ್ಮೊಬ್ಬರನ್ನು ಬಿಟ್ಟು. ನಿಮ್ಮನ್ನು ಮೊದಲನೇ ಸರ್ತಿ ನೋಡಿದ ತಕ್ಷಣವೇ ನಿಮ್ಮ ಜೀವನಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಪಡ್ಕೊಂಡ್ಬಿಟ್ಟೆ. ತಿಂಡಿ ಮಾಡ್ಬೇಕು ನಾನು. ಅರೆ ತಿಂಡಿ ನಿಧಾನಕ್ಕೆ ಮಾಡ್ಕೊಬೋದು ತಾನೆ. ಅಪ್ಪ, ನಮ್ಮ ಮನೇಲಿ ಕಾಲಿಂಗ್ ಬೆಲ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಸರಿ, ಯಾರು ಬಂದರು ಅಂತ ನೋಡ್ಕೊಂಡ್ಬರ್ತೀನಿ. ನಾನು ಬರ್ತೀನಿ. ಸರಿ.
ಬನ್ನಿ. ಸರ್ ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನಾವು ವೋಟರ್ ಐ ಡಿ ಮಾಡಿಸೋಕೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರು ಇದ್ದಾರೆ ಅಂತ ಡೀಟೇಲ್ಸ್ ಕೊಡ್ತೀರಾ? ನಮ್ಮಲ್ಲಿರೋದು ನಾನು ಮತ್ತು ನನ್ನ ವೈಫ್ ಅಷ್ಟೇ. ಓಕೆ ಮ್ಯಾಮ್, ನಿಮ್ಮದು ವೋಟರ್ ಐ ಡಿ ಇದೆಯಾ ಮ್ಯಾಮ್? ವೋಟರ್ ಐ ಡಿ ತವ್ರ ಮನೇಲಿರಬೇಕು. ನಾನು ವೋಟರ್ ಐ ಡಿ ಮಾಡಿಸಿಲ್ಲ, ಹೇಗೂ ಇವ್ರು ಬಂದಿದ್ದಾರಲ್ಲ, ಇಲ್ಲೇ ಮಾಡಿಸ್ಬಿಡೋಣ. ಮ್ಯಾಮ್ ನಿಮ್ದು ಆಧಾರ್ ಕಾರ್ಡ್ ಕೊಡ್ತೀರಾ? ಥ್ಯಾಂಕ್ ಯು ಮ್ಯಾಮ್. ಸರ್ ನಿಮ್ದೇನಾದರೂ ವೋಟರ್ ಐ ಡಿ ಕಾರ್ಡ್ ಏನಾದರೂ ಬದಲಾವಣೆ ಇದ್ದರೆ ಹೇಳಿ ಸರ್, ಮಾಡಿಕೊಡ್ತೀನಿ. ನಾಟ್ ನೆಸೆಸರಿ. ನಾನು ಹಿಂದಿನ ತಿಂಗಳೇ ವೋಟರ್ಸ್ ಐ ಡಿ ರಿನ್ಯೂವಲ್ ಮಾಡಿಸ್ಕೊಂಡಿದ್ದೀನಿ. ಓಕೆ ಸರಿ ಸರ್. ಮ್ಯಾಮ್ ಇನ್ನು 15 ದಿನದಲ್ಲಿ ಪೋಸ್ಟಲ್ಲಿ ನಿಮ್ಮ ಮನೆಗೆ ಐ ಡಿ ಕಾರ್ಡ್ ಬರುತ್ತೆ. ಮ್ಯಾಮ್ ಗ್ಲಾಸ್ ನೀರು ಸಿಗುತ್ತಾ? ಹಾಂ, ತಂದೆ. ಓಕೆ. ತಗೊಳ್ಳಿ. ಖುಷಿಯಾಗಿದೆ ಏಕೋ ನಿನ್ನಿಂದಲೇ ಆತ್ಗೆ. ಏನ್ ಸಿದ್ದು, ಖುಷಿಯಾಗಿ ಎಲ್ಲೋ ಹೋಗಿ ಬರ್ತಿರೋ ಹಾಗಿದೆ. ಮಾಮೂಲಿ ಅದ್ಗೆ, ನಿಮಗೆ ಗೊತ್ತಲ್ಲ. ಹೌದು, ನಿಮಗೆ ಈ ಜ್ವರ ಬರೆಸ್ಕೊಳ್ಳೋ ಜಬರ್ದಸ್ತ್ ಐಡಿಯಾ ಕೊಟ್ಟೋರು ಯಾರು ಅಂತ ಹೇಳಲೇ ಇಲ್ಲ. ಓ ಅದು ಸಿದ್ದೇಗೌಡ್ರೆ, ಸುಮ್ಮನೆ ಇದನ್ನೆಲ್ಲ ಹೇಳೋದು ಬೇಡ. ಏನಿಲ್ಲ ಅದಕ್ಕೆ, ಅದು ನನಗೆ ಹಂಗೆ ಬಂತು. ಸಿದ್ದು, ನನ್ನ ಹತ್ರನೇನಾ? ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾರು ಹೇಳ್ಕೊಟ್ರು ಹೇಳಿ, ಪರವಾಗಿಲ್ಲ. ಅಯ್ಯೋ ಅದಕ್ಕೆ, ಅದು ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ಹೇಳ್ಕೊಟ್ಟ. ಫ್ರೆಂಡಾ? ಯಾರಪ್ಪ ಅದು? ನನಗೆ ಗೊತ್ತಿಲ್ಲದೆ ಇರೋ ಫ್ರೆಂಡು? ನನಗೆ ತುಂಬ ಜನ ಫ್ರೆಂಡ್ಸ್ ಅವ್ರೆ, ಅದಕ್ಕೆ ಯಾರನ್ನೂ ಮನೆ ಕರ್ಕೊಂಬರ್ಲಿಲ್ಲ. ಇನ್ನು ಮುಂದೆ ಎಲ್ರೂ ಒಬ್ಬೊಬ್ಬರಿಗೆ ಮನೆ ಕರ್ಕೊಂಬರ್ತೀನಿ. ನಿಮ್ಮ ಮಾತನ್ನು ಕೇಳ್ತಾ ಇದ್ರೆ ನನಗೆ ಯಾಕೋ ಬೇರೆದೇ ಕತೆ ಇದೆ ಅನ್ನಿಸ್ತಾ ಇದೆ. ಅಯ್ಯೋಯ್ಯೋ ಹಾಗೇನಿಲ್ಲ ಅದಕ್ಕೆ. ಗೌಡ್ರೆ, ನಾವು ಬಂದ್ವಿ. ಅದಕ್ಕೆ ಫ್ರೆಂಡ್ಸ್ ಬಂದವ್ರೆ, ಮಾತಾಡ್ಸ್ಕೊ ಬಂದ್ಬಿಡ್ತೀನಿ. ಲೇ ಬರಲ್ಲ. ಏನು ಮಾಡ್ತೀಯೋ ಮಾಡ್ಕೋ, ಯಾರನ್ನ ಕೇಳ್ತೀಯೋ ಕೇಳ್ಕೊ, ಆದರೆ ಆ ಭಾವನಾನೇ ನಿನ್ನ ಹೆಂಡತಿ ಆಗಬೇಕು. ನನಗೂ ಅದೇ ಬೇಕು. ಬರಲ್ಲ. ಏನ್ರ ಬೆಳಬೆಳಗಿನ ಬಂದ್ಬಿಟ್ಟಿದ್ರಿ? ಇದ್ಯಾಕ್ರಲ್ಲ ನನ್ನ ನುಂಗೋ ಥರ ನೋಡ್ತಿದ್ದೀರಿ? ನನಗೆ ಕಣ್ಣೆಸರಾದ್ರೆ ಕಷ್ಟ. ನಮ್ಮ ಅವ್ವನಿಗೆ ದೃಷ್ಟಿ ತೆಗಿಯಕ್ಕೆ ಕಷ್ಟ ಆಯ್ತದೆ. ಸುಂದ್ರಕ್ಕಲ್ಲಿ ಹೇಳು. ಗೌಡ್ರೆ, ಕೆಲಸ ಅದೇ ಬರ್ರಿ ಅಂದ್ಬಿಟ್ಟು ಯಾಕೆ ಬಂದಿದ್ರಿ ಅಂದ್ರೆ ಏನು ಹೇಳಮ್ಮ? ನಾನು ಕರೆದ್ನ? ಇದಪ್ಪ ವರ್ಷೆ ಅಂದ್ರೆ ಲೇ ಹುಡುಗ್ರ, ಸಿದ್ದೇಗೌಡ್ರು ಪ್ರೀತಿ ಮಾಡಿದ್ಮೇಕೆ ಅವ್ರನ್ನ ಅವರೇ ಮರ್ತೋಗವ್ರೆ. ನಿನ್ನ ನಮ್ಮನ್ ಮರೆಯೋದು ಯಾವ ದೊಡ್ಡ ವಿಷಯ? ಅದೇ ಮತ್ತೆ ಸುಮ್ಮನೆ ಇರಲ್ಲ, ಬರಲ್ಲ. ನಡಿಲಿ ನಡಿಲಿ. ಬೇಬಿ, ತುಂಬಾ ಬಿಸಿಲಿದೆ, ಜ್ಯೂಸ್ ಕೊಡ್ಕೊಂಡು ಹೋಗೋಣ.
ಥ್ಯಾಂಕ್ ಯು. ಪ್ಲೆಷರ್. ಏನು ಬೇಜಾರು ಮಾಡ್ಕೋಬೇಡ. ಯಾಕೆ ಡಂಬು ಹಾಗೆ ಮಾತಾಡ್ತೀಯ? ನೀನು ಕೆಲ್ಸಕ್ಕೆ ಬಾರ್ದಿರೋರು ಅನ್ನೋದು ಮುಂದೆ ನೀನು ಏನು ಅಂತ ತೋರಿಸ್ಬೇಕು, ಆ ರೀತಿ ಬೆಳಿಬೇಕು. ರವಿ, ನೀನು ನನಗೆ ಸಿಕ್ಕಿರೋದೇ ನನ್ನ ಪುಣ್ಯ. ಈ ಕ್ರೆಡಿಟ್ಸ್ ಎಲ್ಲ ಗೆದ್ದಾದ್ಮೇಲೆ ಹೇಳ್ಬೋದು. ಈಗ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಕಾಂಟ್ಯಾಕ್ಟ್ಸ್ ಹೇಗೆ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ, ಆಯ್ತಾ? ಅಪ್ಪಣೆ ಮೇಡಮ್. ಅವನಲ್ಲಿ ನೋಡ್ಬಿಡ್ತಾನೋ ಅಂತ ಜೀವ ಬಾಯಿ ಬಂದಂಗಾಗಿತ್ತು. ಸದ್ಯ ನೋಡ್ಲಿಲ್ವಲ್ಲ, ಸಮಾಧಾನವಾಗಿರಿ. ರೀ ಬ್ಯಾಂಕಿನ ಕೆಲಸ ಆದ್ಮೇಲೆ ಊಟ ಮಾಡ್ಕೊಂಡು ಸಿನಿಮಾಗೆ ಹೋಗೋಣ ಅಂದಿದ್ರಲ್ಲ, ಬನ್ರಿ ಬೇಗ ಊಟ ಮಾಡ್ಕೊಂಡ್ಬಿಡೋಣ. ಆಮೇಲೆ ಸಿನಿಮಾ ಶುರು ಆದ್ಮೇಲೆ ನೋಡೋಕೆ ಒಂಚೂರು ಚೆನ್ನಾಗಿರಲ್ಲ. ಬನ್ನಿ. ಸಿನಿಮಾನ ನಾನು ಅರ್ಧ ದಿನ ರಜಾ ಹೋಯ್ತಲ್ಲಪ್ಪ, ಅದಕ್ಕೆ ಇನ್ನು ಅರ್ಧ ದಿನ ಕೆಲಸ ಮಾಡಿ ಓಟಿ ಆದರೂ ಮಾಡಿ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನೋಡ್ತಿದ್ರೆ ನೀನು ಸಿನಿಮಾಕ್ಕೆ ಹೋಗೋದಂತೆ. ಹಾ ನಾನೇ ನಿಮ್ಮನ್ನು ಕೇಳಿದ್ನೇನ್ರಿ? ನೀವು ತಾನೇ ಅಂದಿದ್ದು ಮನೇಲಿ ಊಟ ಮಾಡ್ಕೊಂಡು ಸಿನಿಮಾಗೆ ಹೋಗೋಣ ಅಂತ. ಲೋನ್ ವಿಷಯಕ್ಕೆ ಇನ್ನೂ ಸಾಕಷ್ಟು ಸಲ ಬರಬೇಕಾಗುತ್ತೆ, ಹಾಗೆ ಹೋದ್ರೆ ಆಯ್ತು ಬಿಡು. ಅದೇ ಅನ್ಕೊಂಡೆ, ನಿಮ್ಮ ಬಾಯಲ್ಲಿ ಇಷ್ಟು ಧಾರಾಳವಾಗಿ ಮಾತುಗಳೆಲ್ಲ ಹೇಗೆ ಬರುತ್ತೆ ಅಂತ. ಈಗ ಮನೆಗೆ ಹೋಗ್ತೀಯಲ್ಲ, ಇನ್ನೂ ಸ್ವಲ್ಪ ಅನ್ಕೊಳ್ಳಿವಂತೆ, ಆಯ್ತಾ? ಬಾ. ಕರ್ಮ, ಈ ಜುಗ್ಗನ್ ಕೈಯಲ್ಲಿ ನಾನು ಇನ್ನು ಎಷ್ಟು ಸೊರಗಬೇಕೋ ಏನು. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಾಗಲಿರಲಿ ಉಳಿರಲಿ ನೀನಿರಲೇ ಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು, ಕಣ್ಣ ಹಾಡಂತೆ ಕಾಯುವೆನು. ಎಷ್ಟು ಚೆನ್ನಾಗಿ ಹಾಡ್ತೀರಿ ನೀವು. ನೀವು ಹಾಡೋದನ್ನು ಕೇಳ್ತಾ ಇದ್ದರೆ ನನ್ನನ್ನು ನಾನೇ ಮರ್ತು ಬಿಡ್ತೀನಿ. ನನಗೋಸ್ಕರ ಹಾಡೋದು ಇನ್ನೊಂದ್ಸರಿ ಹಾಡ್ತೀರಾ? ಅದೇ ಮತ್ತೆ ಇನ್ನೊಂದ್ಸತಿ ಹಾಡ್ತೀರಾ ಅಂತ ರಿಕ್ವೆಸ್ಟ್ ಮಾಡಬಾರ್ದು, ಆರ್ಡರ್ ಮಾಡಬೇಕು. ನನ್ನ ಚಿನ್ನುಮರಿನ ಆರ್ಡರ್ ಮಾಡೋದಾ? ಸಾಧ್ಯನೇ ಇಲ್ಲ. ಏನಿದ್ರೂ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡ್ಕೋಬೋದಷ್ಟೆ. ಪ್ಲೀಸ್ ಹಾಡ್ತೀರಾ? ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಾಗಲಿರಲಿ ಇರುಳಿರಲಿ ನೀನಿರಲೇ ಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ, ನಿನ್ನ ಈ ತುಂಬು ಪ್ರೀತಿಯನು, ಕಣ್ಣ ಹಾಡಂತೆ ಕಾಯುವೆನು, ನಿನ್ನ ಈ ತುಂಬು ಪ್ರೀತಿಯನು, ಕಣ್ಣ ಹಾಡಂತೆ ಕಾಯುವೆನು. ನಿಮ್ಮ ಹಾಡು ಕೇಳಬೇಕು ಅಂತಾನೆ ಆ ದೇವರು ನನ್ನ ಕಿವಿ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಿಮ್ಮನ್ನು ನೋಡಲಿ ಅಂತಾನೆ ಕಣ್ಣು ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಿಮ್ಮನ್ನು ಹೊಗಳಿ ಅಂತಾನೆ ಈ ಬಾಯಿ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಿಮ್ಮ ಜೊತೆ ಬಾಳಲಿ ಅಂತಾನೆ ಈ ಜನ್ಮ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ನಾನು ಉಸಿರಿರೋವರೆಗೂ ನಿಮ್ಮನ್ನು ನನ್ನ ಕಣ್ಣು ರೆಪ್ಪೆಗಿಂತ ಜೋಪಾನವಾಗಿ ನೋಡ್ಕೋತೀನಿ. ಐ ಲವ್ ಯು ಜಾನು. ನನಗೇನು ಬೇಕು ಅಂತ ನಾನಾಗೆ ಹೇಳೋದಿಲ್ಲ, ನಾ ಕಣ್ಣ ಕನಸ ನನಸು ಮಾಡೋದೇ ನನ್ನ ನನ್ನ, ಕತ್ತಲ ತಾರೆಯಂತೆ ಬಂದೋನು ನನ್ನನೆ ಮರೆಸಿದ ನನ್ನ
ಹಾಗೆಲ್ಲ ನೋಡಬೇಡಿ, ನಮ್ಮಂಥರ ಆಗುತ್ತೆ. ನಾನು ದೇವತೆ ನೋಡದೆ ಬೇರೆ ಯಾರು ನೋಡಲಿ ನಾನು? ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಪುಣ್ಯ ಮಾಡಿರೋದು ನೀವಲ್ಲ, ನಾನು. ಜೀವನದಲ್ಲಿ ನನಗೆ ಇಷ್ಟು ಪ್ರೀತಿ ತೋರಿಸೋ ಸಂಗಾತಿ ಸಿಗ್ತಾರೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ದೇವ್ರನ್ನ ಭಕ್ತಿಯಿಂದ ಪೂಜಿಸೋ ಥರ ನಾನು ನಿಮ್ಮನ್ನು ಪೂಜಿಸ್ತೀನಿ. ಒಂದೇ ಒಂದು ಸರ್ತಿ ನನಗೋಸ್ಕರ ಅದೇ ಹಾಡು ಹಾಡ್ತೀರಾ? ಹಾಡಿ. ಎಷ್ಟು ಸರಿ ಹೇಳಿದ್ದೀನಿ, ಈ ಥರ ಕೊಳ್ಕೊಳಕ್ಕಾಗಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ ನಿಮಗೆ? ಎಷ್ಟು ಕೋಳೆ, ಎಷ್ಟು ಕೋಳೆ. ನಿಮ್ಗೆ ಬೇರೆಯಾಗಿ ಹೇಳ್ಬೇಕಾ? ಚಕ ಚಕ ಅಂತ ಹೊಡಿತಾ ಇರಬೇಕು. ಎಷ್ಟು ಸಲ ಹೇಳಿದ್ದೀನಿ ನಿಮಗೆ? ಹಾಂ, ನೋಡು ಎಷ್ಟು ಕೊಳೆಯಾಗಿದೆಯಾ ಆಗಲೇ. ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದೀನಿ, ಆಗಲೇ ಎಷ್ಟು ಕೊಳ್ಕ? ಸರಿ ಸರಿ, ಯಾರು ನನ್ನ ಮಾತು ಕೇಳಬೇಡಿ ಆಯ್ತಾ? ಸರಿ. ದೇವ್ರೆ, ನನ್ನ ಚಿಕ್ಕ ಮಗಳಿಗೆ ಮದುವೆ ಆಗಿ ಗಂಡನ ಜೊತೆ ಸುಖವಾಗಿದ್ದಾಳೆ. ಹಾಗೆ ದೊಡ್ಡ ಮಗಳಿಗೂ ಕೂಡ ಮದುವೆ ಆಗಿ ಅವಳು ಒಂದು ದಡ ಸೇರ್ಲಿ. ಎಲ್ರಿಗೂ ಒಳ್ಳೆದನ್ನೇ ಬಯಸೋ ಭಾವನಾಗೆ ಒಂದು ಒಳ್ಳೆ ಗಂಡು ಸಿಕ್ಕಿ ಅವಳಿಗೂ ಮದುವೆ ಆಗೋ ಭಾಗ್ಯ ಕರುಣಿಸಪ್ಪ. ಈ ನನ್ನ ಪ್ರಾರ್ಥನೆಗೆ ಆದಷ್ಟು ಬೇಗ ಫಲ ಕೊಡು. ವೆಂಕಿ, ಹೇಗಿದೆ ಕೆಲಸ? ಚೆನ್ನಾಗಿದೆಯಾ? ದರ್ಶನ ಚೆನ್ನಾಗಾಯ್ತು.
ಹಬ್ಬಕ್ಕೆ ಹೂವನಾ? ಅಕ್ಕ ನೋಡಕ್ಕಲ್ಲಿ ನಿನ್ನನ್ನು ತೋರಿಸಿ ಯಾರಿಗೋ ಏನೋ ಹೇಳ್ತಾ ಇದ್ದೀನಿ, ಸ್ವಲ್ಪ ಹುಷಾರಾಗಿರು. ಚೆನ್ನಾಗಿರುತ್ತಾ? ಇನ್ನೊಬ್ಬ ಕೂಬಿ ನನ್ನ ಮಗ ಕಣ, ಯಾವಲ್ಲೂ ಗುರಾಯಿಸ್ತಾನೆ ಇರ್ತಾನೆ. ಈ ಕಡೆ ಬರ್ಲಿ, ಸರಿಯಾಗಿ ಮಾಡ್ತೀನಿ. ಬಾ ಹೋಗಿ ನೋಡೋಣ. ಏಯ್, ಏನ್ಲ ಬೇಕು ನಿನ್ಗೆ? ಏನಾರ ಬೇಕಾ ಅಂತ ಕೇಳಿದ್ರೆ ಬಾಯಿ ಬಿಟ್ಟು ಮಾತಾಡ್ಬೇಕು. ಅದನ್ನ ಬಿಟ್ಟು ನೀನ್ ಕೆಕ್ಕರ್ಸ್ಕೊಂಡು ಗುರಾಯಿಸಿದ್ರೆ ನಂಗಿಷ್ಟ ಆಗಕ್ಕಿಲ್ಲ. ಅಂದಾಗಿಂದ ಇದೇ ಆಗೋಯ್ತಿ ಒಂದು. ಯಾಕಮ್ಮ ಇವನನ್ನ ಬೈತಾ ಇದೀಯಾ? ನೀನ್ ಅನ್ಕೊಂಡಿರೋ ಹಾಗೆ ಇವನ್ ಕೆಟ್ಟವನಲ್ಲಮ್ಮ, ತುಂಬಾ ಒಳ್ಳೆ ಹುಡುಗ. ಅಯ್ಯೋ ಅಕ್ಕ, ನಿಮಗ್ ಗೊತ್ತಿಲ್ಲ, ನೀವು ಸುಮ್ಕೆ ಇರಿ. ನಿಮ್ಗೆ ಇವನ್ ಬಗ್ಗೆ ಗೊತ್ತಿಲ್ಲ. ಯಾವಾಗ ನೋಡಿದ್ರು ಗುರಾಯಿಸ್ತಾನೆ ಇರ್ತಾನೆ. ಏನಾದ್ರೂ ಕೇಳಿದ್ರೆ ಬಾಯ್ ಬಿಟ್ಟು ಮಾತಾಡಕ್ಕಿಲ್ಲ. ಅಮ್ಮ, ಅವನಿಗೆ ಮಾತು ಬರೋದಿಲ್ಲ ಅಮ್ಮ.